ನಗರದ ಪ್ರತಿಷ್ಠಿತ ಭಂಡಾರಿ ಆಸ್ಪತ್ರೆಯಲ್ಲಿ ಹದಿಹರೆಯದವರಿಗಾಗಿ ಹದಿಹರೆಯದವರ ಆರೋಗ್ಯ ಸ್ನೇಹಿ ಕೇಂದ್ರ ಪ್ರಾರಂಭಿಸಲಾಗಿದೆ ಎಂದು ಭಂಡಾರಿ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 10 ರಿಂದ 19 ವರ್ಷದೊಳಗಿನ ಹದಿಹರೆಯದವರು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಅದನ್ನು ಉದಾಸೀನತೆ ಮಾಡುತ್ತಿರುವುದು ಕಂಡು ಬಂದಿರುವುದರಿಂದ ಭವಿಷ್ಯದಲ್ಲಿ ಅನೇಕ ತೊಂದರೆಗಳು ಎದುರಾಗುತ್ತವೆ. ಆ ತೊಂದರೆಗಳನ್ನು ತಪ್ಪಿಸಲು ಅವಕಾಶ ಇದೆ. ಹದಿಹರೆಯದವರೊಂದಿಗೆ ಸಮಾಲೋಚನೆ ಮಾಡುವುದರಿಂದ ಅವರಲ್ಲಿನ ನ್ಯೂನತೆಗಳು ಗೊತ್ತಾಗುತ್ತದೆ. ಅದಕ್ಕೆ ಪರಿಹಾರ ಸೂಚಿಸುವ ಮೂಲಕ ಅವರನ್ನು ಸದೃಢರನ್ನಾಗಿ ಈ ಕೇಂದ್ರದ ಮುಖ್ಯ ಉದ್ದೇಶವಾಗಿರುತ್ತದೆ ಎಂದರು. ಹದಿಹರೆಯದವರಲ್ಲಿ ಸಾಮಾನ್ಯವಾಗಿ ನಂಜು, ಅಪೌಷ್ಟಿಕತೆ, ರಕ್ತಹೀನತೆ, ವಂಶ ಪಾರಂಪರ್ಯನಂತಹ ದೈಹಿಕ ಸಮಸ್ಯೆಗಳ ಜೊತೆಗೆ ಮಾನಸಿಕವಾಗಿ ದುರ್ಬಲವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹದಿಹರೆಯದವರಲ್ಲಿ ಯಾರಪ್ಪ ಅಂದರೆ 10 ವರ್ಷದಿಂದ 19 ವರ್ಷ ಇವನ್ನ ನಾವೇನಂತೀವಿ ಅಡಲಸೆಂಟ್ ಅಂತೀವಿ. ಅದಕ್ಕೆ ನಾವು ಅಡಲಸೆಂಟ್ ಫ್ರೆಂಡ್ಲಿ ಹೆಲ್ತ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಅವ್ರ ಆರೋಗ್ಯ ಅಂದರೆ ಇಟ್ ಈಸ್ ಎವ್ರಿಥಿಂಗ್, ಮಾನಸಿಕ ಆಗ್ಬೋದು ಮತ್ತು ದೈಹಿಕ ಆಗ್ಬೋದು. ಸೊ ಓವರ್ ಆಲ್ ಹೆಲ್ತ್ ಕೇರ್ ಅವ್ರ ಎಜುಕೇಷನಲ್ ಆಗಿರ್ಬೋದು, ಇಲ್ಲ ಎನಿ ಟೈಪ್ ಆಫ್ ಅವರಿಗೆ ಡೌಟ್ಸ್ ಇರ್ಬೋದು. ಯಾಕಪ್ಪ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಯೂಶ್ವಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಮಕ್ಕಳ ತಜ್ಞ ಅಂದರೆ ಏನಪ್ಪ, ಸಣ್ಣ ಮಕ್ಕಳು ತಜ್ಞ ಅನಿಸ್ತದೆ. ಅದು ಏನಾಗ್ತಾ ಇದೆ, ಕೆಲವರು 5 ವರ್ಷದವರೆಗೆ ಬರ್ತಾರೆ, ಕೆಲವರು 10 ವರ್ಷದವರೆಗೆ ಬರ್ತಾರೆ. ಸರ್ಕಾರದಲ್ಲಿ 15 ವರ್ಷದವರೆಗೆ ಮಾಡಿದ್ದಾರೆ. ಬಟ್ ನಮ್ಮದು ಭಾರತೀಯ ಮಕ್ಕಳ ವೈದ್ಯ ಸಂಘ ಏನಿದೆ ಅದು ನಾವು 19 ವರ್ಷದವರೆಗೂ ಮಾಡಿದ್ವಿ. ಸಾಲದಕ್ಕೆ ಅವರ ಸಮಸ್ಯೆಗಳು ಇನ್ನೂ ಬಗೆಹರದೇ ಇರೋದ್ರಿಂದ ನಾವು ಅದನ್ನು 21 ವರ್ಷದವರೆಗೂ ಮಾಡಿದ್ವಿ. ಇದು ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಅವ್ರಿಗೆ ಆಗ್ತಾ ಇರೋ ಒಂದು ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಅಂದರೆ ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ಗೆ ಟ್ರಾನ್ಸ್ಫಾರ್ಮ್ ಆಗ್ತವೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಅವರಿಗೆ ಫುಲ್ ಗ್ಯಾಪ್ ಇದೆ. ನಮ್ಮ ಸಮಾಜದಿಂದಾಗಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಿಂದಾಗಲಿ, ಮನೆಯಲ್ಲಿ ಫ್ಯಾಮಿಲಿಯಲ್ಲಾಗಲಿ, ಪೇರೆಂಟ್ಸಲ್ಲಾಗಲಿ ನಮ್ಮದಲ್ಲಿ ಒಂದು ಮೂಢನಂಬಿಕೆ ಏನಿದೆಯಪ್ಪ ಅಂದರೆ ಯಾವ ದೊಡ್ಡದಾಗಿ ಅಂದ್ಬಿಟ್ಟು ಯಾಕೆ ಒಂದೊಂದು ನೋಡ್ಕೊಂಡು ನಾವು ಸಣ್ಣ ಮಕ್ಕಳಾದರೆ ತುಂಬ ಹೇಳ್ತೀವಿ, ಇದು ನಮ್ಮ ನಾಡು ಹೊಡಿತೀವಿ. ಸೊ ಇದು ಏನಾಗ್ತಾ ಇದೆ ಪರಿಣಾಮದಿಂದ ದೇ ಆರ್ ಲಾಸ್. ಅಂದರೆ ಅವ್ರಿಗೆ ಮಾರ್ಗದರ್ಶನ ಇಲ್ಲ. ಅದಕ್ಕೆ ನಮ್ಮ ಭಾರತೀಯ ಮಕ್ಕಳ ವೈದ್ಯ ಸಂಘ ಏನಿದೆ, ಮಕ್ಕಳ ವೈದ್ಯರಿಗೆ ಅದು ಜವಾಬ್ದಾರಿನೇ ಅಂತೇಳಿ ಹೇಳುತ್ತೆ. ಇದನ್ನು ಪಾಲಕರು ನಿರ್ಲಕ್ಷ್ಯ ಮಾಡಬಾರದು ಎಂದು ಕಿವಿಮಾತು ಹೇಳಿದ ಅವರು, ಪಾಲಕರಲ್ಲೂ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ. ಈ ಕುರಿತು ಸಮಾಜದಲ್ಲೂ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕಾಗಿದೆ. 18% ಹದಿಹರೆಯದವರ ಬಗ್ಗೆ ನಾವು ಹಾಗೂ ಸಮಾಜ ಹೆಚ್ಚು ಮುತುವರ್ಜಿ ವಹಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಹದಿಹರೆಯದವರ ಆರೋಗ್ಯ ಸ್ನೇಹಿ ಕೇಂದ್ರ ತೆರೆಯಲಾಗಿದ್ದು ಅದರ ಪ್ರಯೋಜನವನ್ನು ಪಡೆಯಬಹುದು ಎಂದು ತಿಳಿಸಿದರು. ಡಾಕ್ಟರ್ ಚೈತ್ರ ಮಾತನಾಡಿ, ಮಕ್ಕಳಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯಬೇಕು ಹಾಗೂ ಸಕಾಲದಲ್ಲಿ ತಜ್ಞರ ಸಲಹೆಗಳನ್ನು ಪಡೆದು ಅವುಗಳನ್ನು ಸರಿಪಡಿಸುವುದಕ್ಕೆ ಮುಂದಾಗಬೇಕು. ಅದರ ಪ್ರಯತ್ನದ ಮುಂದುವರೆದ ಭಾಗವಾಗಿ ಭಂಡಾರಿ ಆಸ್ಪತ್ರೆಯಲ್ಲಿ ಈಗ ಹದಿಹರೆಯದವರಿಗಾಗಿಯೇ ಕೇಂದ್ರವನ್ನು ತೆರೆಯಲಾಗಿದ್ದು ಅದರ ಪ್ರಯೋಜನ ಪಡೆಯಬೇಕು ಎಂದು ಕೋರಿದರು. ಫಿಸಿಷಿಯನ್ ಹತ್ರ ಆಗಲಿ, ಅದು ಮಾನಸಿಕವಾಗಿ ಮಕ್ಕಳು ತೊಂದರೆ ಆದಾಗ ಅದು ಸಾಮಾಜಿಕ ಕಳಂಕ ತರ ಬರಲ್ಲ. ಅಂಡ್ ನಿಜ ಹೇಳಬೇಕು ಅಂದ್ರೆ ಚಿಕ್ಕ ಊರುಗಳಲ್ಲಿ ಇನ್ನೂ ಬರಲ್ಲ, ಅದು ಭಯ ಅವರಿಗೆ. ಯಾಕಂದ್ರೆ ಎಲ್ಲರಿಗೂ ಅದೇ ಯೋಚನೆ, ಹೋದ್ರೆ ಮಾನಸಿಕ ಡಾಕ್ಟರ್ ಹತ್ರ ಹೋದ್ರೆ ಕೌನ್ಸಿಲಿಂಗ್ ಹೋದ್ರೆ ಏನಂತಾರೆ ಅಂತ. ಅದು ಹೆಲ್ಪ್, ಮನಸ್ಸು ಸ್ಟ್ರಾಂಗ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆ ಯುವಕರೇ ನಾಳಿನ ಭವಿಷ್ಯ ದೇಶಕ್ಕೆ. ಹಾಗಾಗಿ ನಮ್ದು ಏನು ಇದ್ದು ಉದ್ದೇಶ ಅಂತಂದ್ರೆ ತೊಂದರೆ ಇದ್ದಾಗ ಬನ್ನಿ, ಅದನ್ನ ಹೆಲ್ಪ್ ಮಾಡಕ್ಕೆ ಜನ ಇದ್ದಾರೆ. ನೀವೆಲ್ಲೇ ಹೋಗಿ ಇದು ಹಾಸ್ಪಿಟಲ್, ಈ ಹಾಸ್ಪಿಟಲ್ಗೆ ಬನ್ನಿ ಅಂತಲ್ಲ, ಇಲ್ಲೊಂದು ಕ್ಲಿನಿಕ್ ಇದೆ, ಆಸ್ ಇದಕ್ಕೆ ಬನ್ನಿ. ಅದರ್ವೈಸ್ ಸರ್ ಹೇಳಿದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಬಟ್ ಅಡ್ರೆಸ್ ಮಾಡಿ ಆ ಇಶ್ಯೂನ ತಂದೆ ತಾಯಿಗಳಾಗಿ ಪೋಷಕರಾಗಿ ನೀವು ಅದನ್ನ ಗುರುತಿಸಿ ಒಂದು ಕನ್ಸಲ್ಟೇಷನ್ ಹೋಗ್ಬೇಕು. ಡಾಕ್ಟರ್ ಹತ್ರ ಅಥವಾ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ, ಒಂದು ಕೌನ್ಸಿಲರ್ ಹತ್ರ ಹೋಗಿ ಅದನ್ನ ಪರಿಹರಿಸ್ಬೇಕು. ಯಾಕೆಂದ್ರೆ ಅದು ಆ ಏಜಲ್ಲಿ ವೀಕ್ ಆದ್ರೆ, 11 19 ವರ್ಷದೊಳಗಡೆ ಮಕ್ಕಳು ಮೆಂಟಲಿ ವೀಕ್ ಆದ್ರೆ ಮುಂದಿನ ಭವಿಷ್ಯ ಅವ್ರದೇ ಕಷ್ಟ, ಅವರ ಭವಿಷ್ಯ ಕಷ್ಟ, ದೇಶದ ಅಭಿವೃದ್ಧಿಗೂ ಕಷ್ಟ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ನಾವು ಒಂದು ಸ್ಮಾಲ್ ಸ್ಟೆಪ್
ಹೇಳಿ. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರಿಯಾಜುದ್ದೀನ್ ಅಬ್ದುಲ್ ರಹೀಂ ಇದ್ದರು.